ನಮಸ್ಕಾರ. ಎಲ್ಲ ಹಿರಿಯ ಮುಖಂಡರು ಪಾದಯಾತ್ರೆ ಮಾಡಿ ಹಚ್ಚಿದ್ರ ಮುಖ್ಯಮಂತ್ರಿಗಳ ಹತ್ರ ಸುದೀರ್ಘವಾಗಿ ಮಾತಾಡಿದ ಸಮಸ್ಯೆಗಳೆಲ್ಲ ಹೇಳಿದ್ರ ಹೇಳಿ ಸರ್. ಇಡೀ ರಾಜ್ಯದಲ್ಲಿ ಅಂದಿನ ತಾಲೂಕು ಅತಿ ಹಿಂದೂರು ತಾಲೂಕು ಅಂದ್ರೆ ಅನೂರು ಬಹಳ ಕುಗ್ರಾಮಗಳಿವೆ. ಮನೆ ಮಾದೇಶ್ವರ ಬೆಟ್ಟ ಇದೆ, ಪ್ರವಾಸಿ ತಾಣ ಇದೆ, ಹೇರಾಳವಾದಂತ ವಿಸ್ತಾರವಾದ ನೆಲೆಯಲ್ಲಿ ಕಾಡಿದೆ. ಆದ್ರೆ ಅಲ್ಲಿನ ಹಳ್ಳಿಗಳು ನಾಗರಿಕ ಸೌಲಭ್ಯದಿಂದ ವಿಮುಖವಾಗಿದ್ದಾವೆ. ಸ್ವತಂತ್ರ ಬಂದ 78 ವರ್ಷ ಆದ್ರೂ ಕೂಡ ಮೂಲಭೂತ ಸೌಕರ್ಯ ಇಲ್ಲ, ಒಂದ್ ದಾರಿ ಇಲ್ಲ, ಮತ್ತು ಕುಡಿಯೋಕ್ ನೀರಿಲ್ಲ, ಒತ್ಕೊಂಡ್ಬರ್ಬೇಕು, ಬಸ್ಸಿನ ಸೌಲಭ್ಯಗಳಿಲ್ಲ. ಬಹಳಷ್ಟು ಅಲ್ಲಿಯ ಜನ ನರಕ ಯಾತನೆ ಮಾಡ್ತಾರೆ. ಪಕ್ಕದಲ್ಲೇ ಕಾವೇರಿ ಹೋದ್ರು ಕೂಡ ಅಂತರ್ಜಲ ಅಲ್ಲಿ ಕುಗ್ಗೋಗಿದೆ. 900 ಅಡಿ ಕರೆದ್ರು ಕೂಡ ನೀರು ಬಂದ್ರು ಕೂಡ ಅಲ್ಲಿ ಕುಡಿಯೋ ಯೋಗ್ಯತೆ ಇಲ್ಲ, ನೀರಿದೆ, ಕುಡಿಯೋಕೆ ಯೋಗ್ಯತೆ ಇಲ್ಲ ನೀರದು. ಅದರಿಂದ ಸರ್ಗೂರ್ ಬಳಿ, ಕೊಳ್ಳೇಗಾಲಕ್ಕೆ ಸರ್ಗೂರ್ ಬಳಿಯಿಂದ ಕಾವೇರಿ ನೀರಿಂದ ಏತ ನೀರಾವರಿ ಮೂಲಕ ಉಡುತೊರೆ ಎಲ್ಲ ಮತ್ತೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ರೆ ಸುಮಾರು 9 ಪಂಚಾಯಿತಿ 100 ಹಳ್ಳಿಗಳಿಗೆ ಕುಡಿಯೋ ನೀರು ದೊರಕುತ್ತೆ. 490 ಕೋಟಿ ರೂಪಾಯಿನ ಒಂದು DPR ಆಗಿದೆ. ಆ ಅನುಮೋದನೆ ಆಗಿ ಆ DPR ಗೆ ಹಣ ಬಿಡುಗಡೆ ಮಾಡ್ಬೇಕು ಅಂತ ಒತ್ತಾಯಿಸಿ 25ರಿಂದ ಇವತ್ತವರೆಗೆ ಪಾದಯಾತ್ರೆ ಬಂತು. ಅಲ್ಲಿಂದ ಮುಖ್ಯಮಂತ್ರಿಯವರು ಮಾತುಕತೆ ಕರೆದಿದ್ರು. ಮಾತುಕತೆಯಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ, ಈ ಸಾಲಿನ ಬಜೆಟ್ ಅಲ್ಲಿ ಇದನ್ನ ಸೇರ್ಪಡೆ ಮಾಡ್ತೀವಿ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16 ಬಜೆಟ್ ಯಶಸ್ವಿ ಮಟ್ಟದಲ್ಲಿ ಬಡವರಿಗೋಸ್ಕರ, ಮಹಿಳೆಯರ ಪರ ಮತ್ತೆ ಎಕ್ಸೆಪ್ಟ್ ರೈತರಿಗೋಸ್ಕರನೇ ಮಾಡಿದ್ದಾರೆ. ಈ ಒಂದು 17ನೇ ಬಜೆಟ್ ಅಲ್ಲಿ ತಾವು ಏನ್ ಇಟ್ಟಿದ್ರೆ ಸರ್ 491 ಕೋಟಿ ಈ ಒಂದು ಇಶ್ಯೂ ತಗೊಂಡು ಒಂದು 100ಕ್ಕೆ 100% ಸರ್. ಇದು ಒಂದು ಸ್ಪೆಸಿಫಿಕ್ ಆಗಿ ಬಂದಿರೋದು. ನಾವು ಬಜೆಟ್ ಅಲ್ಲಿ ರೈತರ ಪರ ಬೇಕಾದಷ್ಟು ನಿರೀಕ್ಷೆ ಮಾಡಿದ್ವಿ. ಎಲ್ಲ ಅವ್ರ ಮಾತುಕತೆಗೆ 17ನೇ ತಾರೀಕು ಕರೆದು ಮಾತಾಡಿದ್ವಿ. ಈ ಇಶ್ಯೂ ಇದೊಂದೇ ಕುಡಿಯೋ ನೀರು ಉದ್ದೇಶಕ್ಕೆ ಇದೊಂದು ಯಶಸ್ವಿ ಆಗ್ಬೇಕು ಅಂತಿದೀವಿ. ಒಟ್ಟು ಸರ್ಕಾರದ ಮೇಲೆ ಪಾದಯಾತ್ರೆ ಪರಿಣಾಮ ಬೀರಿದೆ, ಸರ್ಕಾರ ಅಧಿಕಾರಿಗಳು ಪರಿಣಾಮ ಬೀರಿದೆ. ಇದು ಪರವಾಗಿ ಸ್ಪಂದಿಸಬೇಕು ಅಂತ ಅವ್ರಿಗೆ ಒಂದ್ ಮನಸ್ಸಿದೆ. ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸ್ವಾಭಿಮಾನ ರೈತ ಬಲಗಕ್ಕೆ, ವಿಶ್ವಕ್ಕೆ ಅನ್ನ ಕೊಡುವ ಅನ್ನದಾತರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಾವು ಹೋಗಕ್ಕೆ ಮುಂಚೆನೂ 10 ನಿಮಿಷ ಮುಂಚೆ ಫೋನ್ ಮಾಡಿದ್ರು, ಇಂಥವ್ರು ಬರ್ತಾರೆ ಭೇಟಿ ಆಗಬೇಕು ಅಂತ. ಅವರು ಕೂಡ ನಿರಂತರವಾಗಿ ಒತ್ತಾಯ ಮಾಡೋದನ್ನ ಹೇಳ್ತಾ ಬಂದರು. ಮೊನ್ನೆ BR ಪಾಟೀಲ್ ಕೂಡ ಹೇಳಿದ್ರು, ಕೂಡ ನಮ್ಮ ಮುಂದೆ ಹೇಳಿದ್ರು. ಒಟ್ಟಾರೆ ಏನಂದ್ರು, ಅವರೇ ಕುಡಿಯಕ್ಕೆ ನೀರು ಕೊಡ್ತೀವಿ, ಸಮಸ್ಯೆ ಬಗೆಹರಿಸಿ ಕುಡಿಯೋ ಮೊದಲನೇದಾಗಿ ಕುಡಿಯಕ್ಕೆ ನೀರನ್ನ ಕೊಡ್ತೀವಿ. ಎರಡನೇದು, ಈ ಬಡ್ಜೆಟ್ ಅಲ್ಲಿ ಈ ಸ್ಕೀಮನ್ನ ಸೇರಿಸ್ತೀವಿ. ಅಂದ್ರೆ ಯಾವ್ದು ಪ್ರಾಜೆಕ್ಟ್ ಇದೆಯಲ್ಲ, ಪ್ರಾಜೆಕ್ಟ್ ಸೇರಿಸ್ತೀವಿ. ಅಂದ್ರೆ ನಾಳೆನೇ ಕೆಲಸ ಮಾಡ್ತೀವಿ ಅಂತಿಲ್ಲ, ಪ್ರಾಜೆಕ್ಟ್ ಅಲ್ಲಿ ಸೇರಿಸ್ತೀವಿ. ನಂತರ ಹಣ ಬಿಡುಗಡೆ ಮಾಡಿ ನಾವು ಕಾರ್ಯಕ್ರಮ ಕೈ ಕಟ್ಟಿ ಕೊಟ್ಟೇ ಕೊಡ್ತೀವಿ. ಅರ್ಥಾಯ್ತಲ್ವಾ? ಅಲ್ಲಿಗೆ 199 ಅಂದ್ರೆ ಅದಕ್ಕೆ ಹಣ ಬಿಡುಗಡೆ ಮಾಡಲಿ, ಕೆಲಸ ಆಗಲಿ ಅಂತ ಅಷ್ಟೇ. ಒಟ್ಟಲ್ಲಿ ಬಡ್ಜೆಟ್ ಅಲ್ಲಿ ಸೇರಿಸ್ಮೇಲೆ ನಮ್ ಕೆಲಸ ಆದ, ಆಯ್ತಲ್ವಾ? ಪುಸ್ತಕ ಪ್ರಿಂಟ್ ಆಗಿದೆ, ಈಗ ಸೇರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಿಮ್ಮ ಪಾದಯಾತ್ರೆ ಬಂದಿರುವಂಥದ್ದು ಮತ್ತು ನಿರಂತರವಾಗಿ ಹೋರಾಟ ಮಾಡಿರೋದು, ಇವತ್ತಿಲ್ಲಿ ನೀವು ಬಂದಿರುವಂಥದ್ದು, ನಾವೆಲ್ಲ ಇರುವಂಥದ್ದು, ನಿಯೋಗ ಹೋಗಿ ಮನವರಿಕೆ ಮಾಡ್ಕೊಳ್ಳೋದು, ಒಟ್ಟಾರೆ CMಗೆ ಕನ್ವಿನ್ಸ್ ಆಗಿದೆ. ಈ ಪ್ರಾಜೆಕ್ಟ್ ನ್ಯಾಯ ಕೊಡಬೇಕು ಅನ್ನೋದಾಗಿದೆ. ಆಶಾದಾಯಕವಾಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ನಾವು ವಿಶ್ವಾಸದಿಂದ ಊರಿಗೆ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ.